ಐತಿಹಾಸಿಕ ಕ್ಷಣಕ್ಕಾಗಿ ಆರ್ಸಿಬಿ ಫ್ಯಾನ್ಸ್ ಕಾಯ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಜೆರ್ಸಿಗೆ ಬೇಡಿಕೆ ಹೆಚ್ಚಾಗಿದೆ. ಮಾರುಕಟ್ಟೆಗೆ ಆರ್ಸಿಬಿ ತಂಡದ ಜೆರ್ಸಿ ಲಗ್ಗೆ ಇಟ್ಟಿದ್ದು, ಜೆರ್ಸಿಯನ್ನು ಖರೀದಿ ಮಾಡುವುದಕ್ಕೆ ಆರ್ಸಿಬಿ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಹಾಗೆಯೇ ಈ ಸಲ ಕಪ್ ನಮ್ದೇ ಅನ್ನೋ ಘೋಷಣೆಯೂ ಕೂಡ ಜೋರಾಗಿಯೇ ಮೊಳಗಿದೆ. ನಾಳೆ ಆರ್ಸಿಬಿ ವರ್ಸಸ್ ಪಂಜಾಬ್ ನಡುವೆ ಐಪಿಎಲ್ 2025ರ ಫೈನಲ್ ಪಂದ್ಯ ನಡೆಯಲಿದೆ. ಕ್ರೇಜ್ ದೊಡ್ಡ ಮಟ್ಟದಲ್ಲಿಯೇ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಆರ್ಸಿಬಿ ಜೆರ್ಸಿಗೆ ಬೇಡಿಕೆ ಹೆಚ್ಚಾಗಿದೆ. ಮಾರುಕಟ್ಟೆಗೆ ಆರ್ಸಿಬಿ ತಂಡದ ಜೆರ್ಸಿ ಬಂದಿರೋದ್ರಿಂದ ಅದನ್ನು ಖರೀದಿ ಮಾಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿನಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಹುಕೋಟಿ ಆರ್ಸಿಬಿ ಅಭಿಮಾನಿಗಳ ಕನಸು ನಾಳೆ ನನಸಾಗುವಂತಹ ಸಾಧ್ಯತೆ. ಹೀಗಾಗಿ ಆರ್ಸಿಬಿ ಬಹಳ ವರ್ಷಗಳ ನಂತರ, ಅದರಲ್ಲೂ 9 ವರ್ಷಗಳ ನಂತರ ಫೈನಲ್ಗೆ ಹೋಗಿದೆ. ಬೆಂಗಳೂರಲ್ಲಿ ಮ್ಯಾಚ್ ಇಲ್ಲ ಅಂದ್ರೂ ಕೂಡ ಚೆನ್ನಸ್ವಾಮಿ ರಸ್ತೆ ಏನು ಕ್ರೀಡಾಂಗಣ ಇದೆ, ಅದರ ರಸ್ತೆಯ ಪಕ್ಕದಲ್ಲಿ ಜೆರ್ಸಿಗಳ ಮಾರಾಟ, ಜೊತೆಗೆ ಅಭಿಮಾನಿಗಳ ಕ್ರೇಜ್ ಕೂಡ ನೋಡ್ಬೋದು ನೀವು. ಮ್ಯಾಚ್ ನಡೀತಿರೋದು ಅಹಮದಾಬಾದ್ನಲ್ಲಿ, ಆದರೆ ಸದ್ಯಕ್ಕೆ ಬೆಂಗಳೂರಲ್ಲೇ ಮ್ಯಾಚ್ ನಡೀತಿರುವಂತಹ ಕ್ರೇಜ್ ಕಂಡು ಬರ್ತಾ ಇದೆ. ಸಾಕಷ್ಟು ಅಭಿಮಾನಿಗಳು ಮತ್ತು ಈ ಆರ್ಸಿಬಿಯ ಜೆರ್ಸಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಜೊತೆಗೆ ಕ್ಯಾಪ್ಗಳಾಗಿರ್ಬೋದು ಮತ್ತು ಆರ್ಸಿಬಿಯ ಶಾಲ್ಗಳಾಗಿರ್ಬೋದು. ಬಹುತೇಕ ಅಭಿಮಾನಿಗಳು ನಾಳೆ ಪಕ್ಕ ಆರ್ಸಿಬಿ ಪಂಜಾಬ್ ವಿರುದ್ಧ ಮ್ಯಾಚನ್ನು ಗೆಲ್ತಾರೆ, ಕಪ್ಪನ್ನು ಎತ್ತಿಡಿತಾರೆ. ನಾಳೆ ಬುಧವಾರ ನಾವು ಕಂಪ್ಲೀಟಾಗಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡಬೇಕು. ಯಾಕಂದರೆ ಇದು ಕೇವಲ ಇವತ್ತು ನಿನ್ನೆ ಕನಸಲ್ಲ, ಸಾಕಷ್ಟು ಅಭಿಮಾನಿಗಳ ಬಹುತೇಕ ದೊಡ್ಡ ಕನಸು. ಈ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಭಿಮಾನಿಗಳಿಗೆ ನೋಡ್ಬೋದು ನೀವು ಎಷ್ಟು ಮಟ್ಟಿಗೆ ಕ್ರೇಜ್ ಇದೆ ಅಂದರೆ, ಮ್ಯಾಚ್ ಬೆಂಗಳೂರಲ್ಲಿ ಇಲ್ಲ ಅಂದರೂ ಕೂಡ ಬಹುತೇಕರು ಜೆರ್ಸಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ನಾಳೆ ಮ್ಯಾಚ್ಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ತಯಾರಿಯಾಗಿದ್ದಾರೆ. ನೀವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀರಿ, ಜೆರ್ಸಿ ಖರೀದಿದ್ದೀರಿ, ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಾಳೆ ಮ್ಯಾಚ್? ಎಕ್ಸೈಟ್ಮೆಂಟ್ ಎಲ್ಲ ಸರ್, ಫುಲ್ಲು ಎಮೋಷನ್. ಆರ್ಸಿಬಿ, ಬೆಂಗಳೂರು, ಕೊಹ್ಲಿ ಎಲ್ಲ ಪ್ರತಿಯೊಬ್ಬರು ವೇಟ್ ಮಾಡ್ತಾ ಇರೋದಕ್ಕೆ. ಇಷ್ಟು ವರ್ಷ ವೇಟ್ ಮಾಡ್ತಿರೋದೇ ಆರ್ಸಿಬಿ ಗೆಲ್ಲಕ್ಕೆ. ಕಪ್ ಹೊಡೆದೇ ಹೊಡಿತಾರೆ ಈ ಸಲ. ನಾಳೆ ಪಕ್ಕ ಆರ್ಸಿಬಿ ಪಂಜಾಬ್ ವಿರುದ್ಧ ಗೆಲ್ಲುತ್ತೆ ಅಂತಾರೆ. ಗೆಲ್ಲುತ್ತೆ, ಅದಕ್ಕೆ ಫೈನಲ್ ಅಲ್ಲಿ ಇದೀವಿ. ಪ್ಲೇಯರ್ಸ್ ಎಲ್ಲ ಮಸ್ತಾಗಿದ್ದಾರೆ, ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಹೊಡಿತಾರೆ. ನಾಳೆ ಮ್ಯಾಚ್ ನೋಡೋದಕ್ಕೆ ನೀವು ಹೇಗೆ ರೆಡಿ ಆಗಿದ್ದೀರಿ? ಏನು ಸೆಲೆಬ್ರೇಷನ್ ಇದೆ? ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದ್ದೀರಾ? ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಮ್ಯಾಚ್ ಎಂಜಾಯ್ ಮಾಡೋದಕ್ಕೆ? ಇಲ್ಲ, ಫ್ರೆಂಡ್ಸ್ ಎಲ್ಲ ಪ್ಲಾನ್ ಅಲ್ಲಿ ಇದೀವಿ. ಒಳ್ಳೆ ಇದಕ್ಕೆ ಹೋಗ್ಬಿಟ್ಟು ಫುಲ್ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಬೇಕಂತ ಇದೀವಿ. ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಯಾಕೆ ಆರ್ಸಿಬಿ ಅಂದ್ರೆ ಅಷ್ಟು ಇಷ್ಟ ನಿಮಗೆ? ಆರ್ಸಿಬಿ ಅಂದ್ರೆ ನಮ್ಮವರು ನಮ್ಗೆ ಸಪೋರ್ಟ್ ಮಾಡ್ಬೇಕಲ್ವಾ, ಅದಕ್ಕೆ. ನಾಳೆ ಆರ್ಸಿಬಿ ಕನಸನ್ನು ಈಡೇರಿಸಿದ ಬಳಿಕ ಬೆಂಗಳೂರು ತುಂಬಾನು ಕೂಡ ಹಬ್ಬ ಮಾಡೋದಕ್ಕೆ ಕೂಡ ಅಭಿಮಾನಿಗಳು ರೆಡಿ ಆಗಿದ್ದಾರೆ. ಈ ಒಂದು ಕಾತರದ ಕ್ಷಣಕ್ಕೆ ಈಗ ಕೌಂಟೌನ್ ಕೂಡ ಶುರುವಾಗಿರುತ್ತದೆ. ಕ್ಯಾಮರಾಮನ್ ಗುರುಚರಣ್ ಸಿಂಗ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು. ಇನ್ನು ನಾಳೆಯ ಫೈನಲ್ ಪಂದ್ಯದ ಬಗ್ಗೆ ಆರ್ಸಿಬಿ ಅಭಿಮಾನಿಗಳು ಏನು ಹೇಳಿದ್ದಾರೆ ನೋಡೋಣ. ಗ್ರೂಪ್ ಒಂದಿದೆ, ಒಂದು 15-20 ಜನ ಎಲ್ಲ ಟಿ ಶರ್ಟ್ ಬಿಚ್ಚಿ ಆರ್ಸಿಬಿದು ಪೇಂಟ್ ಹಾಕೊಂಡು ಒಂದು 25 ಕಿಲೋಮೀಟರ್ಸ್ ಮ್ಯಾರಥಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇದೊಂದು 2 ತೊಗೊಂಡಿದ್ದೀವಿ, ರೋಡೆಲ್ಲ ಊತ್ಕೊಂಡು ಹೋಗೋಣ ಅಂತ. 20 ವರ್ಷ ಆದಮೇಲೆ ತಿರ್ಗಾ ಬಂದಿದೆ ಆರ್ಸಿಬಿ. ಈ ಸಲ ಕಪ್ ನಮ್ಮದೇ. ಫುಲ್ಲು ಬೆಂಗಳೂರೇ ಜಾತ್ರೆ, ಫುಲ್ಲು ಜಾತ್ರೆನೇ. ಅದು ಗೆಲ್ಲಿ ಆಮೇಲೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಈಕ್ವಲಿ ಟಫ್ ಇದ್ದಾರೆ, ಯಾಕಂದ್ರೆ ಅವರು ಮುಂಬೈ ಹೊಡೆದು ಬಂದಿರೋದು. ಸೊ ಹಂಗಾಗಿ ನಮಗೆ ಟಫ್ ಇರುತ್ತೆ. ಬಟ್ ಆದ್ರೂ ನಮಗೊಂದು ನಂಬಿಕೆ, ನಮ್ಮ ಟೀಮು ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಬಂದಿದ್ದಾರೆ. ನಾಟ್ ಅಸ್ ಇಂಡಿವಿಜುವಲ್, ಎಲ್ಲರೂ ಟೀಮಾಗಿ ಪರ್ಫಾರ್ಮ್ ಮಾಡಿ ಚೆನ್ನಾಗಿ ಬಂದಿದ್ದಾರೆ. ಪಟಾಕಿ ಬಿಟ್ಟಿಗೆಲ್ಲ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಸರ್, ಅಷ್ಟೇ. ಟೆರೆಸಲ್ಲಿ ಹೋಗಿ ಪಟಾಕಿನೇ ಹಿಂಗೆ 11:45 ಆಗುತ್ತೆ, ಕಪ್ ಹೆಂಗೆ ಕೈಗೆ ಬರುತ್ತೆ ಆವಾಗೆ ಪಟಾಕಿ ನೋಡಿ ಹೆಂಗೆ ಬೀಳುತ್ತೆ ಅಂತ. ನಾಳೆ ಗೆಲ್ಲೇಬೇಕು ಆರ್ಸಿಬಿ, ಅದಕ್ಕೆ ರೆಡಿ ಆಗಿರೋದು, ಮತ್ತೆ ಏನಿಲ್ಲ ಸರ್. ಫುಲ್ಲಿ ಎಕ್ಸೈಟ್ಮೆಂಟ್ ಇದೆ ನಮಗೆ ಆರ್ಸಿಬಿ ನೋಡೋಕ್ಕೆ. ಮ್ಯಾಚು 24 hours ವೇಟ್ ಇದೆ. ಈ ಸಲ ಕಪ್ ನಮ್ಮದೇ ಬರಲೇಬೇಕು, ಬರುತ್ತೇನೆ.